ಐತಿಲಿ ಆಯ್ತು. ಆಮೇಲೆ ಏನಿಲ್ಲ ರಂಗಣ್ಣ, ಈ ವಿಷಯ ಕೇಳಿ ನನ್ನ ಫ್ರೆಂಡು ಕಯಾಕಿಂಗ್ ಆಡಲ್ಲ ಅಂತಿದ್ದ. ನಾವ್ ಬಿಟ್ಬಿಡ್ತೀವಾ? ಬಿಡೋ ಮಾತೇ ಇಲ್ಲ. ಎತ್ತಾಕೊಂಡು ಹೋಗಿದ್ದೆ ಶಾಂತಿ ಸಾಗರ ಅಂದ್ರೆ ಸುಳೆಕೆರೆಗೆ. ನಾನು ನನ್ನ ಫ್ರೆಂಡು ಎಲ್ಲರೂ ಬಂದಿದೆ ತಡ. ಮೊಸಳೆ ಎಲ್ಲಿದೆ ಅಂತ ಹುಡ್ಕೋಕೆ ಜಾಕೆಟ್ ಹಾಕೊಂಡ್ ಬಿಟ್ವಿ. ಜಾಕೆಟ್ ಹಾಕೊಂಡು ಬಿಲ್ ಹರ್ಸ್ಕೊಂಡು ನನ್ನ ಫ್ರೆಂಡ್ ಫುಲ್ ಜೋಶ್ನಲ್ಲಿದ್ದ. ಹೇಗೆ ಜೋಶ್ ಅಂದ್ರೆ ಫುಲ್ ಡ್ಯಾನ್ಸ್ನಲ್ಲಿ. ಆ ಮೊಸಳೆ ಹುಡುಕಕ್ಕೆ ಸಿಂಗಲ್ ಆರ್ಮಿ ತರ ಒಬ್ನೇ ಹೋಗಿದ್ದಾನೆ. ಕಯಾಕಿಂಗ್ ಆಡಲ್ಲ ಅಂತಿದ್ದರು ನಮಗೆ ನೀರು ಉಗಕ್ಕೆ ಶುರು ಮಾಡಿರಪ್ಪ. ಇನ್ನೇನು ಮಾಡೋದು, ಇವ್ರ ಕೈ ನೀರು ಉಗಿಸ್ಕೊಂಡು ನಾವು ಮೊಸಳೆ ಹುಡುಕಕ್ಕೆ ಹೊಂಟ್ವಿ. ಮೊಸಳೆ ಎಲ್ಲ ಹುಡುಕ್ತೀವಿ, ಎಲ್ಲೆಲ್ಲೂ ಸಿಗ್ಲೇಬಾರ್ದ. ಫೈನಲಿ ಡೆಸ್ಟಿನೇಷನ್ ರೀಚ್. ಕಯಾಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದು ನಮಗೆ ನಿಯರ್ ಆಗಿರೋ ಶಾಂತಿ ಸಾಗರದಲ್ಲಿ. ಅದರಲ್ಲೂ ನಮ್ಮ ಫ್ರೆಂಡು ಮೊಸಳೆ ಹುಡುಕ್ತಾ ಹುಡುಕ್ತಾ ಕಯಾಕಿಂಗ್ನಲ್ಲಿ ಮಲ್ಕೊಂಡ್ಬಿಟ್ಟ. ಅವನ್ನ ಎಬ್ಬರಿಸ್ಕೊಂಡು ತುಂಬ ಹೊಟ್ಟೆ ಹಸಿತ್ತು. ಬಂದಿದ್ದೆ ಬೇಕ್ರಿಗೆ, ಬಂದ್ಬಿಟ್ಟು ವೆಜ್ ಪಪ್ ತಿಂದು ಒಂದೊಂದು ಜ್ಯೂಸ್ ಕುಡಿದ್ವಿ. ಆರಾಮಾಯಿತು. ಇಲ್ಲಿಗೆ ಇವತ್ತಿನ ಡೇ ಮುಗೀತು. ನಾಳೆ ಸಿಗೋಣ. ಬಾಯ್.